ಕರ್ತವ್ಯ ಅಲ್ಲ, ಅದು ಕರ್ತವ್ಯ. ನನಗದು ವರ್ಡ್ ಕೇಳಿದ್ರೇ ತುಂಬ ಬೇಜಾರಾಗುತ್ತೆ, ತುಂಬ ದುಃಖ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಒಂದು ಪರ್ಸ್ನಲ್ ಹೇಳ್ತೀನಿ ಅಂತ ಅವ್ರ ಮನ್ಸಿಗೆ ಬಂದರೆ ನಿಜವಾಗ್ಲೂ ಹೇಳ್ತೀನಿ, ಯಾವ ಅಪ್ಪ ಅಮ್ಮನೂ ಕಣ್ಣೀರು ಹಾಕೋ ಥರ ಇರಲ್ಲ. ಒಬ್ರಿಗೆ ಭಾರ ಹಾಕ್ಬಾರ್ದು. ನನಗೀಗಲೂ ನೆನಪಾಗುತ್ತೆ, ನಿಮ್ಮನ್ನು ಸಾಕಿರೋದು ನಿಮಗೆ ಮಾಡಿರೋದು ನಾವು ಲೆಕ್ಕ ಬರೆದಿಟ್ಟಿದ್ರೆ. ಗಂಡನೂ ಏನೂ ಮಾಡಿಟ್ಟಿರಲಿಲ್ಲ, ಕುಡ್ದು ಸತ್ತೋದ್ರು, ಯಾರ ಹಂಗಲ್ಲೂ ಇರ್ತಾ ಇರಲಿಲ್ಲ. ಒಂದು 10 ನನ್ನ ಅಡುಗೆ ಕೆಲಸ ಬರುತ್ತೆ, ಚೆನ್ನಾಗಿ ಅಡುಗೆ ಮಾಡ್ತೀನಿ, ಚೆನ್ನಾಗಿ ಬಚ್ಚಲು ಉಜ್ಜಕ್ಕೆ ಬರುತ್ತೆ, ಪಾತ್ರೆ ತೊಳೆಯೋಕ್ಕೂ ಬರುತ್ತೆ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಹಿಳಾ ದಿನಾಚರಣೆ ಅಂತ ವರ್ಷಕ್ಕೊಂದ್ಸರಿ ಮಾಡ್ತಾರೆ. ವರ್ಷಕ್ಕೊಂದ್ಸರಿ ಮಾಡಬೇಕಾ? ಯಾಕಂದರೆ ದಿನ ಪೂರ್ತಿ ಗಂಡ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಎಲ್ರಿಗೂ ಜೀವ ಸಹಿಸ್ತಾ ಇರ್ತೀವಿ ನಾವು, ಅಲ್ವಾ? ಎಲ್ರಿಗೋಸ್ಕರನೇ ಬದುಕಿರ್ತೀವಿ. ನಮಗೆ ವರ್ಷಕ್ಕೊಂದ್ಸರಿ ಮಾತ್ರ ದಿನಾಚರಣೆ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಈಗ ನಾವು ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಅವರು ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ, ನಾನು ಅವ್ರ ಹೆಸರು ಹೇಳ್ತಾ ಇಲ್ಲ. ಅವ್ರಿಗೆ 2 ಗಂಡು ಮಕ್ಕಳು. ಆ ತಾಯಿಗೆ 38-39 ವರ್ಷ ಏನೋ ಇದ್ದಾಗ ಅವ್ರ ಗಂಡ ಸತ್ತೋದ್ರು. ಆವಾಗಿಂದ ಮಕ್ಕಳನ್ನ ಓದಿಸೋದಕ್ಕೆ ಕಷ್ಟಪಟ್ಟು ಒಳ್ಳೆ ಕೆಲಸದಲ್ಲಿದ್ದಾರೆ. ಮಕ್ಕಳಿಗೆ 4-4.5 ಲಕ್ಷ ಸಂಬಳ ಅಂತೆ. 2 ಗಂಡು ಮಕ್ಕಳು ಒಳ್ಳೆ ಕೆಲಸದಲ್ಲಿದ್ದಾರೆ. ಆದರೆ ಅಷ್ಟು ಒಳ್ಳೆ ಕೆಲಸದಲ್ಲಿದ್ದು ಮನೆ ಕಾರು ಎಲ್ಲ ತೊಗೊಂಡಿದ್ರು. ತಾಯಿನ ಒಬ್ಬ ಮಗ ನೋಡ್ಕೊಳ್ತಾ ಇಲ್ಲ. ಅವರು 6 ತಿಂಗಳು ಒಬ್ಬನ ಮನೆಯಲ್ಲಿ ಇರಬೇಕು, 6 ತಿಂಗಳು ಇನ್ನೊಬ್ಬನ ಮನೇಲಿ ಇರಬೇಕು. ಈ ಸೊಸೆ ಹತ್ರ ಅಡ್ಜಸ್ಟ್ ಆಗೋ ಅಷ್ಟೊತ್ತಿಗೆ ಈ ಮಗನ ಮನೇಲಿ ಇರ್ತಾರಲ್ಲ, ಅವರು ಕಾಲ್ ಮಾಡ್ತಾನಂತೆ ನಾಳೆ, ನಂದು ಇವತ್ತು ಮುಗೀತು. ಅವತ್ತು ರಾತ್ರಿ ಕಾಲ್ ಮಾಡ್ತಾನಂತೆ, ಇವತ್ತು ನಂದು ಮುಗೀತು, ನೀನು ನಾಳೆ ಬಂದು ಕರ್ಕೊಂಡು ಹೋಗು ಅಂತ. ಅಮ್ಮನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡೋಕ್ಕೂ ಟೈಮ್ ಇಲ್ವಂತೆ. ಒಂದು 120 ಕಿಲೋಮೀಟ್ರು ಅಂತರದಲ್ಲಿದ್ದಾರೆ ಅಣ್ಣ ತಮ್ಮದಿರು. ಅಲ್ಲಿಗೆ 3 ಅವರ್ ಜರ್ನಿ. ಕಾರಲ್ಲಿ ಹೋಯ್ತವ್ರೆ 2 ಅವರಲ್ಲಿ ಹೋಗ್ಬೋದು. ಅಲ್ಲಿ ಕರ್ಕೊಂಡೋಗಿ ಬಿಡೋಕ್ಕೂ ಆಗಲ್ವಂತೆ. ನಿಮ್ಮ ಮನೆಗೆ ಬರಬೇಕಲ್ಲ, ನೀನು ಬಂದು ಅಮ್ಮನ ಕರ್ಕೊಂಡು ಹೋಗು ಅಂತಾರಂತೆ. ಈ ಮಾತೆಲ್ಲ ಕೇಳಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ನ, ಗಂಡನೂ ಏನೂ ಮಾಡಿಟ್ಟಿರಲಿಲ್ಲ, ಕುಡ್ದು ಸತ್ತೋದ್ರು. ನಾನು ಮಕ್ಕಳನ್ನ ಓದಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಕ್ಕ ನಾನು ಅಂತ ಬಂದು ಹೇಳ್ಕೊಂಡತ್ತು. ನೀವು ವೀಡಿಯೋ ಮಾಡ್ಬೇಕಾದ್ರೆ ಒಂದು ಚೂರು ಹೇಳಿ ಅಕ್ಕ, ನಂತರ ಯಾರಿಗೂ ಆಗಬಾರ್ದು ಈ ಥರ. ನಾನು ಎಲ್ಲ ಮಕ್ಕಳು ಅಂತ ಪ್ರತಿಯೊಂದು ಮನೆ ಇದ್ದಿದ್ದು ಮಕ್ಕಳು ಹೊಡೆದಾಕ್ಬಿಟ್ಟು ಕಟ್ಟಿಸ್ತೀನಿ ಅಂದರು. ಚಿಕ್ಕೋನ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಹಾಗಾಗಿ ಅದೇನೋ ಕಿವಿ ಕಿತ್ತ ಅವರು ಹೇಳಿದ್ದು ಗಾದೆ, ಕಿರಿಮಗ ಕಿವಿ ಕಿತ್ತ ಅಂತ ಹೇಳ್ಬಿಟ್ಟು ಅವನಿಗೆ ಬರ್ಕೊಟ್ಟೆ ನಾನು. ಇನ್ನೊಂದು ಕಡೆ ಸೈಟ್ ಇತ್ತು, ಅದನ್ನು ಇನ್ನೊಬ್ಬ ಮಗನಿಗೆ ಕೊಟ್ಟೆ. ಈಗ ನಾನು ಬೀದಿ ಪಾಲಾಗಿದ್ದೀನಿ, ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ, ನಿಂದೇನು ಎತ್ತ ಅಂತ ಕೇಳೋರು ಯಾರೂ ಇಲ್ಲ ಅಂತ ಅಂದರು. ನಾನು 50 ವರ್ಷದ ವೀಡಿಯೋ ಮಾಡಬೇಕಾದ್ರೆ ಇದೇ ಬಟ್ಟೆ ಹಾಕ್ಕೊಂಡು ಮಾಡಿದ್ದೆ. ಆ ಬಟ್ಟೆನೇ ಆ ವಿಡಿಯೋ ನನಗೆ ಹೆಸರು ತಂದು ಕೊಟ್ಟಿತ್ತು. ಆವಾಗಿಂದ ಅವ್ರಿಗೆ ನನಗೆ ತುಂಬ ಕ್ಲೋಸ್ ಆಗೋಗಿದ್ದಾರೆ. ಅವರು ಅಕ್ಕ ಯಾವಾಗಾದರೂ ವೀಡಿಯೋ ಮಾಡುವಾಗ ನನ್ನ ಹೆಸರು ಹೇಳಬೇಡಿ, ನಾನೊಂದು ಚೂರು ಹೇಳಿ ಅಕ್ಕ ಅಂತ ಹೇಳಿದ್ರು. ಹಾಗಾಗಿ ಹೇಳ್ತಾಯಿದ್ದೀನಿ, ದಯವಿಟ್ಟು ನಾನು ಹೇಳೋದು, ಒಂದು ಹೆಣ್ಮಕ್ಳು 45-50 ವರ್ಷ ನಾನು ಕೂಡಿಡ್ತೀನಿ ಅಂದರೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಮಗೆ ಎನರ್ಜಿ ಇರಲ್ಲ, ಕೆಲ್ಸಕ್ಕೆ ಹೋಗೋದು ಯಾರೂ ಸೇರಿಸ್ಕೊಳ್ಳಲ್ಲ. ಈ ಏಜಲ್ಲಿ ನಮಗೇನು ಕೆಲಸ ಸಿಗುತ್ತೆ? ಒಂದು ಯಾರ್ದಾದ್ರು ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಇಲ್ಲ ಮಕ್ಕಳನ್ನ ನೋಡ್ಕೊಬೇಕು, ಇಲ್ವಾ ಮುಸ್ರೆ ತಿಕ್ಕಕ್ಕೆ ಹೋಗಬೇಕು. ಇಷ್ಟೇ ನಮಗೆ ಕೆಲಸ ಸಿಗೋದು. ತುಂಬ ಓದಿದ್ರೂ ಇವಾಗ ಈ ಏಜಲ್ಲಿ ಯಾರಿಗೂ ತೊಗೊಳ್ಳಲ್ಲ. ಎಲ್ಲ ಸಣ್ಣ ವಯಸ್ಸು ಮಕ್ಕಳಿಗೆ ತೊಗೊಳ್ತಾರೆ. ರಿಸೆಪ್ಷನಿಸ್ಟು ಅದು ಇದು, ಚೆನ್ನಾಗಿ ಓದಿದರೆ IT ಕೆಲಸ, ಮನೆಯಲ್ಲೇ ಕೂತ್ಕೊಂಡು ಮಾಡೋ ಕೆಲಸ ಅಂತಿರುತ್ತೆ. ನಾನು ಹೇಳೋದು, ಒಂದು 30-35 ವರ್ಷ ಹೆಣ್ಮಕ್ಳಿಂದ ಶುರು ಮಾಡ್ಕೊಳ್ಳಿ. 10 ರೂಪಾಯಿ ನಿಮ್ಮ ಕೈಲಿ ಎಷ್ಟಾಗುತ್ತೆ 10 ರೂಪಾಯಿ, ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಕೂಡಿಟ್ಕೊಂಡು ನಿಮ್ಮದು ಅಂತ ಜೋಪಾನವಾಗಿ ಮಾಡ್ಕೊಂಡು ಬನ್ನಿ. ಯಾಕಂದರೆ ಈ ಏಜಲ್ಲಿ ನಮಗೆ ಏನೋ ತಿನ್ಬೇಕನ್ಸುತ್ತೆ, ಒಂದು ಮಾತ್ರೆ ತೊಗೊಳ್ಬೇಕಾಗತ್ತೆ, ಒಂದು ಮಂಡಿ ನೋವು ಎಲ್ಲ ಶುರುವಾಗಿರುತ್ತೆ. ಯಾಕಂದರೆ ನಾವು ಮಕ್ಕಳನ್ನ ಸಾಕೋ ಇದರಲ್ಲಿ ಆರೋಗ್ಯವಾಗಿರೋದು ಏನೂ ತಿಂದಿರಲ್ಲ. ಅದೇನಾದ್ರು ತಿನ್ನೋಕ್ಕೆ ಅಯ್ಯೋ ಮಕ್ಕಳಿಗೆ ಓದಿಸೋಕ್ಕೆ ಬೇಕಲ್ಲ, ಮಕ್ಕಳಿಗೆ ಟ್ಯೂಷನ್ಗೆ ಫೀಸ್ ಕಟ್ಟಬೇಕಲ್ಲ, ಮಕ್ಕಳಿಗೆ ಯೂನಿಫಾರ್ಮಿಗೆ ಬೇಕಲ್ಲ, ಈ ಮಕ್ಕಳಿಗೆ ಅದಕ್ಕೆ ಬೇಕಲ್ಲ, ಮಕ್ಕಳಿಗೆ ಇದಕ್ಕೆ ಬೇಕಲ್ಲ ಅನ್ನೋದೇ ನಮ್ಮ ತಲೆ ತುಂಬಿರುತ್ತೆ. ಎಲ್ಲರೂ ಮಾಡೋ ಕೆಲಸನೇ ನಾವು ಮಾಡಿರ್ತೀವಿ, ಎಲ್ಲರೂ ಮಾಡ್ತಾ ಇರ್ತಾರೆ. ಇವಾಗಲೂ ಸ್ವಲ್ಪ ಜನ, ಆದರೆ ಇವಾಗ ಏನಾಗೋಗಿದೆ, IT ಕೆಲಸ ಅಂತ ಶುರು ಮಾಡಿಬಿಟ್ಟು ಇವಾಗ ದುಡ್ಡಿಗೆ ಬೆಲೆ ಇಲ್ಲ. ನಮ್ಮ ಕಾಲದಲ್ಲಿ ಸೀಮೆಣ್ಣೆಗೆ ಲೈನ್ ನಿಂತ್ಕೊಳ್ತಾ ಇದ್ವು, ಕರೆಂಟ್ ಇರಲಿಲ್ಲ,
ರೇಷನ್ ಡಿಪೋಗೆ ಲೈನ್ ನಿಂತ್ಕೊಳ್ತಾ ಇದ್ವು, ಪ್ರತಿಯೊಂದಕ್ಕೆ ನೀರಿಗೆ ಲೈನ್ ನಿಂತ್ಕೊಳ್ತಾ ಇದ್ವು, ಎಲ್ಲದಕ್ಕೂ ಲೈನು. ನಾವಂತೂ ಎಲ್ಲದಕ್ಕೂ ಲೈನ್ ನಿಂತ್ಕೊಂಡು ಆವಾಗ 4 ಗಂಟೆಗೆ ಹೋಗಿ ಡಬ್ಬ ಇಡ್ತಾಯಿದ್ರು ಸೀಮೆಣ್ಣೆಗೆ. ಇವಾಗ ಈಗಿನ ಕಾಲದ ಮಕ್ಳಿಗೆ ಸೀಮೆಣ್ಣೆ ಅಂದರೆ ಏನು ಅಂತ ಗೊತ್ತಿಲ್ಲ. ನೀರಿಗೆ ನೀವು ಲೈನ್ ನಿಂತ್ಕೊಳ್ತಾ ಇದ್ರಾ ಅಂತಾರೆ ನಾವೇನಾದರೂ ಹೇಳೋಕ್ಕೆ ಹೋದರೆ. ಹಾಗೆ ಎಲ್ಲ ನಾವು ಕಷ್ಟಪಟ್ಟಿರೋದ್ರಿಂದ ಜೀವನದ ಬೆಲೆ ಏನು ಅಂತ ನಮಗೆ ಗೊತ್ತಿರುತ್ತೆ. ಈಗಿನ ಕಾಲದ ಮಕ್ಳಿಗೆ ಅದೆಲ್ಲ 4 ಲಕ್ಷ 3 ಲಕ್ಷ ಸಂಬಳ ತೊಗೊಳ್ತಾರೆ, ಆ ಲೋನ್ ಈ ಲೋನ್ ಅಂತ ಕಟ್ಟಿ ತಿಂಗಳು ಕೊನೆಗೆ ಅವ್ರ ಹತ್ರ ದುಡ್ಡೇ ಇರಲ್ಲ ಅಲ್ವಾ. ಹಾಗೆ ಕೂಡಿಡ್ಬೇಕನ್ನೋದಿರಲ್ಲ ಅವ್ರಿಗೆ. ಎಂಜಾಯ್ ಮಾಡಬೇಕು, ಲೈಫ್ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಆಯಿತು, ಲೈಫ್ ದುಡಿತೀರಾ, ಲೈಫ್ ಎಂಜಾಯ್ ಮಾಡಿ. ಆದರೆ ಅಮ್ಮ ಅಪ್ಪ ನಿಮ್ಮನ್ನು ಸಾಕಿದ್ಮೇಲೆ ಅಲ್ವಾ ನೀವು ಇಷ್ಟು ದೊಡ್ಡವರಾಗಿರೋದು, ಇಷ್ಟು ಕೆಲಸಕ್ಕೆ ಬಂದಿರೋದು. ಅಪ್ಪನ ನೋಡ್ಕೊಳ್ಳಿ, ಅಮ್ಮನ ನೋಡ್ಕೊಳ್ಳಿ, ವೃದ್ಧಾಶ್ರಮ ಕರ್ಕೊಂಡೋಗ್ಬಿಡೋದು ಅವೆಲ್ಲ ಮಾಡಬೇಡಿ ದಯವಿಟ್ಟು. ನೀವು ಸಣ್ಣವ್ರು ಇರ್ಬೇಕಾದ್ರೆ ನಮಗೆ ಸಾಕೋಕ್ಕಾಗಲ್ಲ ಅಂತ ಯಾರಿಗೋ ದತ್ತು ಕೊಟ್ಟಿದ್ರೆ ಏನು ಮಾಡ್ತಾಯಿದ್ರಿ ನೀವು ಅಲ್ವಾ. ನಾನು ಹೇಳ್ತಿರೋದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಫಸ್ಟು ನಾವು ಎತ್ತಿರೋ ಮಕ್ಕಳು ನಮಗೆ ಪ್ರೀತಿ ತೋರಿಸ್ಬೇಕು, ಅಪ್ಪ ಅಮ್ಮ ಅನ್ನೋದು. ಆಮೇಲೆ ಬಂದವರು ಅಳಿಯನೋ ಮಕ್ಕಳು, ಅಳಿಯನೋ ಸೊಸೆನೋ ನಮಗೆ ಪ್ರೀತಿ ತೋರಿಸ್ತಾರೆ. ನಾವು ಎತ್ತಿದ ಮಕ್ಕಳೇ ನಮಗೆ ಪ್ರೀತಿ ತೋರಿಸಲ್ಲ ಅಂತ ಅಂದರೆ ಬೇರೆಯವರು ಬೇರೆ ಮನೆಯಿಂದ ಬಂದಿರೋರು ಪ್ರೀತಿ ತೋರಿಸ್ತಾರೆ. ಒಂದು ಹೆಣ್ಣಿಗೆ ನಾನು ಹೇಳೋದು ಎಲ್ಲ ಸರಿ ಇರಬೇಕು. ಅಪ್ಪ ಅಮ್ಮ ಗಂಡ ಅಣ್ಣ ತಮ್ಮ ಅಕ್ಕ ಅಣ್ಣ ತಂಗಿ ಎಲ್ಲರೂ ಸರಿ ಇರಬೇಕು. ಸರಿ ಇರೋದು ಕೋಟಿಗೊಬ್ಬರು ಇರ್ತಾರೋ ಏನೋ. ಅಪ್ಪ ಅಮ್ಮ ಸರಿ ಇದ್ದರೆ ಕಟ್ಕೊಂಡಿರೋನ್ ಗಂಡ ಸರಿ ಇರಲ್ಲ, ಕಟ್ಕೊಂಡಿರೋನ್ ಗಂಡ ಸರಿ ಇದ್ದರೆ ಮಕ್ಕಳು ಸರಿ ಇರಲ್ಲ. ಯಾರಿಗಾದ್ರೂ ಏನಾದರೂ ಒಂದು ತೊಡಕಿದ್ದೇ ಇರುತ್ತೆ ಜೀವನದಲ್ಲಿ ಅಲ್ವಾ. ಎಲ್ಲ ಸರಿ ಇದ್ದರೆ ನಾವು ದೇವ್ರಿಗೆ ನಮಸ್ಕಾರ ಮಾಡಲ್ಲ. ಎಲ್ಲ ಸರಿ ಇದ್ದರೆ ಯಾಕೆ ದೇವ್ರನ್ನ ನೆನೆಸ್ಕೊಳ್ತೀವಿ ನಾವು. ಏನು ಸರಿ ಇಲ್ಲ ಅಂದ್ರೇ ಕೂತ್ಕೊಂಡ್ರೆ ಎದ್ರೆ ದೇವರೇ 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 ಅನ್ನೋದು ನಾವು. ಹಾಗಾಗಿ ನಾನು ಹೇಳೋದೇನು ಗೊತ್ತಾ, ದೇವ್ರನ್ನ ನಂಬೋಣ ಆಯಿತು, ದೇವ್ರನ್ನ ನಂಬೋಣ. ಆದರೆ ನಾವು ಒಂದು ಕೆಲಸ ಅಂತ ಮಾಡೋಣ. ಇವಾಗೇನು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಹೆಣ್ಮಕ್ಳು ಏನೇನು ಕೆಲಸ ಮಾಡ್ಬೋದು ಅಂತ ಹೇಳಿದ್ದೀನಿ. ಮತ್ತು ನನಗೊಂದು ವಿಶೇಷವಾಗಿ ಒಬ್ಬರದ್ದು ಲೆಟ್ರ್ ಬಂದಿದೆ. ಆ ಲೆಟ್ರು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಓದ್ಬಿಟ್ಟು ಹೇಳ್ತೀನಿ. ಅವರು ನನಗೆ ಲೆಟ್ರನ್ನ ಟೈಪ್ ಮಾಡಿ ಕಳಿಸಿದ್ದಾರೆ. ನಾನು ಅವ್ರು ಹೇಳಿದ್ರು ಹೆಸ್ರು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಅವರು ಹೇಗೆ ಸಾಕಿದ್ರು ಮಕ್ಕಳನ್ನ, ಇವಾಗ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ತಿಳಿಸಿದ್ದಾರೆ. ದಯವಿಟ್ಟು ಇದನ್ನು ನೀವು ಹೇಳಲೇಬೇಕು. 4 ಜನಕ್ಕೆ ಇದು ದಾರಿದೀಪ ಆಗುತ್ತೆ, 4 ಜನ ಎಚ್ಚೆತ್ಕೊಳ್ತಾರೆ ಅಂತ ಹೇಳಿದ್ದಾರೆ. ನನಗದು ಓದ್ತಾ ಇದ್ದಂಗೆ ಕಣ್ಣಲ್ಲಿ ತುಂಬ ನೀರು ತುಂಬ್ಕೊಂಬಿಡ್ತು. ಅಷ್ಟು ನನಗೆ ಬೇಜಾರಾಯಿತು ಒಂದು ತಾಯಿದು. ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಈಗ ನೀವು ಏನು ಮಾಡ್ತಾ ಇದ್ದೀರಾ, ಹೆಣ್ಣು ಮಕ್ಕಳು ಸುಮ್ಮನೆ ಕೂತ್ಕೊಳ್ಬೇಡಿ. ನಾನು ಹೇಳೋದು ಗಂಡು ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ. ನಾನು ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳ್ತಾ ಇರೋದಿದು. ಹೆಣ್ಮಕ್ಳು ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಡಿ. ನನಗೆ ಗಂಡು ಮಕ್ಕಳಿಲ್ಲ, ಗಂಡು ಮಕ್ಕಳಿಂದ ನನಗೇನಾದರೂ ನೋವು ಅನುಭವಿಸಿದರೆ ನಾನು ಅದನ್ನು ಹೇಳ್ಬೋದಿತ್ತು. ನನಗೆ ಗಂಡು ಮಕ್ಕಳಿಲ್ಲ. ಸುಮ್ಮನೆ ಕೂತ್ಕೊಳ್ಬೇಡಿ ಹೆಣ್ಮಕ್ಳು. ಏನಾದರೂ ಒಂದು ಕೆಲಸ ಮಾಡಿ ನಿಮಗೆ ಅಂತ ಒಂದು ಸ್ವಲ್ಪ ಕೂಡಿಡಿ. ಅದು ನಾಳೆ ನಮ್ಮ ಮಕ್ಕಳಿಗೆ ಹೋಗುತ್ತೆ, ನಮ್ಮ ಮಕ್ಳಿಗೋ ಮೊಮ್ಮಕ್ಳಿಗೋ ಹೋಗುತ್ತೆ. ಅಲ್ಲಿವರೆಗೂ ನಮ್ಮದು ಅಂತ ಸೇಫ್ಟಿಯಾಗಿ ಇಟ್ಕೊಳ್ಳೋಣ. ಆರೋಗ್ಯವಾಗಿರೋ ತಿನ್ನೋಣ, ಆರೋಗ್ಯಕ್ಕೆ ಖುಷಿಯಾಗಿರೋಣ. ಇಷ್ಟು ವರ್ಷ ನಮಗೆ, ಇವಾಗ ನನಗೆ 53 ವರ್ಷ. ನಾನು ಹೇಳ್ತಿರೋದು 53 ವರ್ಷ ನಾವು ಬೇರೆಯವ್ರಿಗೋಸ್ಕರನೇ ಬದುಕಿರ್ತೀವಿ. ಮಕ್ಕಳನ್ನ ದೊಡ್ಡವ್ರು ಮಾಡೋದಕ್ಕೆ, ಅವ್ರ ಮದುವೆ, ಅವ್ರ ಬಾಣ್ತನ, ಹೋಗೋತ ಅದು ಇದು ಅಂತಲೇ ಆಗೋಗಿರುತ್ತೆ. ನಮಗೆ ಅಂತ ಆರೋಗ್ಯವಾಗಿರೋ ತಿಂದು ಇರಲ್ಲ, ಟೈಮಿಗೆ ಸರಿಯಾಗಿ ಊಟ ಮಾಡಿರಲ್ಲ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿರಲ್ಲ, ಈ ಥರ ಆಗಿರುತ್ತೆ. ಇವಾಗಾದರೂ ಇನ್ನೆಷ್ಟು ವರ್ಷ ಬದುಕಿರ್ತೀವಿ. ಇವಾಗ ನಾನು 53 ವರ್ಷ, ಬೇರೆಯವ್ರದ್ದು ಯಾರ್ದು ಮಾತಾಡ್ತಿಲ್ಲ, ನಂದು ಮಾತ್ರ ಮಾತಾಡ್ತೀನಿ. 53 ವರ್ಷ, ಇನ್ನೆಷ್ಟು ವರ್ಷ ಬದುಕಿರ್ಬೋದು? 5 ವರ್ಷನ, 10 ವರ್ಷನ, 15 ವರ್ಷನ, ಇಲ್ಲ ನಾಳೆನ, ಒಂದು ದಿನನ, ಗೊತ್ತಿಲ್ಲ. ಎಷ್ಟು ವರ್ಷ ಬದುಕಿರ್ತೀವಿ ಅಂತ ಇನ್ನು ಗೊತ್ತಿಲ್ಲ. ಇಷ್ಟು ವರ್ಷ ನಾವು ಬದುಕಿದ್ದೀವಲ್ಲ, ಅದೇ ಒಂದು ಖುಷಿ ಅಂತ ಹೇಳೋಣ. ಇವಾಗೆಲ್ಲ 25-30 ವರ್ಷಕ್ಕೆ ಹಾರ್ಟ್ ಅಟ್ಯಾಕಾಗಿ ಸಾಯ್ತಾ ಇದ್ದಾರೆ. ನಾವು ಇಷ್ಟು ವರ್ಷ ಬದುಕಿದ್ದೀವಿ ಅನ್ನೋದಕ್ಕೊಂದು ಖುಷಿ ಪಡೋಣ, ಥ್ಯಾಂಕ್ಸ್ ಹೇಳೋಣ. ಇನ್ನು ಮುಂದೆ ನಮ್ಮ ಲೈಫ್ನ ನಮ್ಗೆ ಹೆಂಗೆ ಬೇಕೋ, ಇವಾಗ ಒಂದು ಆರೋಗ್ಯವಾಗಿರೋ ತಿನ್ನೋಣ. ಎಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ ಆರೋಗ್ಯವಾಗಿರೋ ತಿನ್ನೋಣ, ವಾಕ್ ಮಾಡೋಣ, ಯೋಗ ಮಾಡೋಣ. ನಾವು ಯಾರಿಗೂ ಹೊರೆ ಆಗಿರಬಾರ್ದು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾರಾದರೂ ಆಗಲಿ ನಾವು ಹೊರೆ ಆಗಿರೋದು ಬೇಡ. ಭಾರ ಆಗಿರಬಾರ್ದು. ದೇಹದಲ್ಲೂ ಅಷ್ಟೇ, ಬೇರೆ ವಿಚಾರದಲ್ಲೂ ಅಷ್ಟೇ. ಇವಾಗ ತಮ್ಮನ ಮನೇಲಿದ್ದೀರಾ ನೀವು, ಯಾರೋ ಒಬ್ರು ಲೈವಾಗಿ ಬಂದು ಹೇಳಿದ್ರು ನನಗೆ ಯಾರೂ ದಿಕ್ಕಿಲ್ಲ, ನಾನು ತಮ್ಮನ ಮನೇಲಿದ್ದೀನಿ ಅಂದರು. ಯಾಕೆ? ಒಂದೇನಾದರೂ ಕೆಲಸ ಮಾಡಿದ್ರೆ 15,000 ರೂಪಾಯಿ ಸಂಬಳ ಸಾಕು. 15,000 ಕೊಡ್ತಾರೆ. 15,000 ರೂಪಾಯಿ ಸಂಬಳದಲ್ಲಿ 5,000 ರೂಪಾಯಿ ಬಾಡಿಗೆ, 10,000 ರೂಪಾಯಿ ನಮ್ಮೊಬ್ಬರು ಜೀವನಕ್ಕಾಗಲ್ವಾ? 5,000 ರೂಪಾಯಿ ಬಾಡಿಗೆ ಕಟ್ಕೊಂಡು ನೀರಿನ ಬಿಲ್, ಲೈಟಿನ ಬಿಲ್, ಚಿಕ್ಕ ಮನೆ ಮಾಡ್ಕೊಳ್ಳೋಣ. 5,000 ರೂಪಾಯಿ
ಬಾಡಿಗೆ ಕಟ್ಕೊಂಡು ನೀರಿನ ಬಿಲ್ ಲೈಟಿನ ಬಿಲ್ ಕಟ್ತಾರೆ 5,000 10,000 ರೂಪಾಯಿ ತಿಂಗಳೆಲ್ಲ ತಿನ್ಬೋದಾ? ಇನ್ನೂ ಉಳಿಸ್ಬೋದು. ನಮಗಂತ ಇನ್ನೂ ಒಂದು 2,000 ಉಳಿಸ್ಬೋದು ನಾವು. ಅಷ್ಟೊಂದೇನು ನಾವು ತಿನ್ನಲ್ಲ ಒಬ್ಬರೇ ಇದ್ದರೆ. ನಾನು ಅದೇ ಹೇಳೋದು, ಒಬ್ರಿಗೆ ಭಾರ ಆಗಬಾರ್ದು. ಏನೋ ಕೈ ಇಲ್ಲ ಕಾಲಿಲ್ಲ, ಕೈ ಕಾಲು ಇಲ್ಲದೆ ಇರೋರೆ, ಕಣ್ಣು ಇಲ್ದಿರೋರೆ ಒಬ್ರಿಗೆ ಭಾರ ಆಗಿರಲ್ಲ. ಸ್ವಾಭಿಮಾನದಿಂದ ಬದುಕ್ತಾರೆ. ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ. ನಾವು ತುಂಬ ದೊಡ್ಡ ಶ್ರೀಮಂತರು ನಾವು. ಯಾಕಂದರೆ ನಮಗೆಲ್ಲ ಅಂಗಾಂಗಗಳು ನಮಗೆ ಚೆನ್ನಾಗಿದೆ. ನಾವು ದೊಡ್ಡ ಶ್ರೀಮಂತರೆ ನಾವು ಹೇಳಬೇಕು ಅಂತ ಅಂದರೆ ನಾವು ಯಾಕೆ ಭಾರ ಆಗಿರಬೇಕು? ದೇಹದಲ್ಲಾಗಲಿ ಬೇರೆ ರೀತಿಲಿ ಭಾರ ಆಗಿರಬಾರ್ದು. ಆರೋಗ್ಯವಾಗಿರೋದು ತಿನ್ನೋಣ. ಇಷ್ಟೇ ತಿಂದರೂ ಆರೋಗ್ಯವಾಗಿರೋದು ತಿನ್ನೋಣ. ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಎಲ್ಲ ಫ್ರೀ ಇದೆ ಇವಾಗ. ಪಾರ್ಕ್ಗಳಲ್ಲೇ ಜಿಮ್ ಅಂತ ಮಾಡಿರ್ತಾರೆ. ನಾನು ಅಲ್ಲಿ ಇಲ್ಲೊಂದು ವೀಡಿಯೋ ಹಾಕಿರ್ತೇನೆ ನೋಡಿ. ನಾವು ದೊಡ್ಡಮ್ಮ ಅಂತೀವಿ ಅವ್ರನ್ನ. ಅವ್ರಿಗೆ ಎಷ್ಟು ಬಂದು ಅವ್ರ ಕೈಲಾಗಿದ್ದಷ್ಟು 2 ಕಿಲೋಮೀಟ್ರು, ನಮ್ಮದು ಒಂದು ಪಾರ್ಕ್ ಒಂದು ರೌಂಡ್ ಬಂದರೆ 1 ಕಿಲೋಮೀಟ್ರ್ 2 ರೌಂಡ್ ಹೊಡಿತಾರೆ. ಮತ್ತು ಅಲ್ಲಿರೋ ಎಕ್ಸಸೈಸ್ ಎಲ್ಲ ಆದಷ್ಟು ಮಾಡ್ತಾರೆ ದೊಡ್ಡಮ್ಮ. ಅವ್ರು ನೋಡಿ ನಾವು ಕಲಿಬೇಕು ನಾನು ಹೇಳೋದು. ಹಾಗೆ ಒಬ್ಬರು ಭಾರ ಆಗಿರೋದು ಬೇಡ, ಆರೋಗ್ಯವಾಗಿರೋದು. ನಾವು ಸಣ್ಣ ಆಗ್ಬಿಟ್ಟು ಫ್ಯಾಷನ್ ಶೋಗೆ ಹೋಗಿ ಯಾವುದೋ ಫಿಲಮ್ ಶೂಟಿಂಗಂತ ಅಲ್ಲ ಹೇಳ್ತಿರೋದು. ಯಾರು ನೋಡಿ ಹೊಗಳೋ ಅಂಥದ್ದು ಬೇಡ ನಮಗೆ. ಅಯ್ಯೋ ನೀನು ಸಣ್ಣ ಆಗಿದೆಯಾ, ಅವೆಲ್ಲ ಬೇಡ. ನಮಗೆ ನಾವು ಆರೋಗ್ಯವಾಗಿರೋದಕ್ಕೆ ಸಣ್ಣ ಆಗಿ ಆರೋಗ್ಯವಾಗಿರೋಣ ನಾನು ಹೇಳೋದು. 45-50 ವರ್ಷ ಆಗ್ತಾ ಇದ್ದಂಗೆ ನಮಗೆ ಮೆನೋಪಾಸ್ ಟೈಮ್ ಬರುತ್ತೆ, ಶುಗರ್ ಸ್ಟಾರ್ಟ್ ಆಗುತ್ತೆ, BP ಸ್ಟಾರ್ಟ್ ಆಗುತ್ತೆ, ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. ಒಂದು ಮಂಡಿ ನೋವು ಮಾತ್ರೆ ತೊಗೊಳಕ್ಕಾದ್ರೆ ಒಬ್ರೊಬ್ರಿಗೆ ಏನು ಗೊತ್ತಾ, ಏನೋ ಒಂದು ಮಾತ್ರೆ ನುಂಗಿದ್ರೇ ಅದು ತಲೆಯಿಂದ ಹೋಗೋದವ್ರಿಗೆ, ಮಾತ್ರೆ ನುಂಗಿದ್ದೀನಿ ಹೋಯ್ತು ಅನ್ನೋ ಥರ ಇರುತ್ತೆ. ಆ ಮಾತ್ರೆ ನುಂಗಕ್ಕಾದ್ರೂ ನಮಗೆ ದುಡ್ಡು ಬೇಡವಾ 50 ವರ್ಷ ಆದಮೇಲೆ? ಆವಾಗ ಮಕ್ಕಳಿಗೆ ಕೇಳಿದ್ರೆ ನಿಂದು ಯಾವಾಗಲೂ ಇದ್ದಿದ್ದೆ ಅಂತಾರೆ. ಅದೇ ಮಕ್ಕಳನ್ನ ನಾವು ಒಂದು ಹುಷಾರಿಲ್ಲ ಅಂದಿದ ತಕ್ಷಣ ದೇವರು ತಾಯ್ತಾ ಅದು ಇದು ಅಂತ ಕರ್ಕೊಂಡು ಸುತ್ತಾಡಿರ್ತೀವಿ. ಯಾರು ಯಾವ ಡಾಕ್ಟ್ರ್ ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ಎಲ್ಲ ಹೋಗ್ತೀವಿ. ನನ್ನ ಮಗು ಉಳಿದ್ರೆ ಸಾಕಪ್ಪ ಅಂತ ಎಷ್ಟು ಹರಕೆ ಕಟ್ಕೊಂಡಿರ್ತೀವಿ. ಆ ಹರಕೆ ಮುಗಿಸೋದಕ್ಕೋಸ್ಕರ ಎಷ್ಟು ಉಪವಾಸ ಮಾಡಿರ್ತೀವಿ ನಾವು. ಅದೇ ಮಕ್ಕಳಿಗೆ ಒಂದು ಹುಷಾರಿಲ್ಲ ಅಂದಿದ ತಕ್ಷಣ ನಿಂದಿದ್ದಿದ್ದೇ ರಾಮಾಯಣ ಅಂತ. ಒಬ್ಬರು ಏನೂ ಕಾಯಿಲೆ ಇರಲಿಲ್ಲ ಅವ್ರಿಗೆ. ಏನಂದರೆ ಏನೂ ಕಾಯಿಲೆ ಇರಲಿಲ್ಲ, ಪೈಲ್ಸ್ ಆಗಿತ್ತು ಆಯಿತಾ. ಪೈಲ್ಸ್ ಆಗಿತ್ತು. ಅವರು ಅದಕ್ಕೆ ಪೈಲ್ಸ್ ಅಂತ ಏನೋ ಮನೇಲಿ ಮಾಡ್ಕೊಳ್ಳೋರು. ಮೋಷನ್ ಪ್ರಾಬ್ಲಮ್ ಆಗ್ತಿತ್ತು ಅವ್ರಿಗೆ. ನಾನು ತುಂಬ ಹತ್ರದಿಂದ ನೋಡಿರೋ ನನ್ನ ಫ್ರೆಂಡು ಮೋಷನ್ ಪ್ರಾಬ್ಲಮ್ಮು ಅಂತೇಳಿ ಅವರು ಪೈಲ್ಸ್ ಆಗಿದೆ ಅಂತ ಅವರೆಲ್ಲೂ ತೋರಿಸ್ಕೊಳ್ಳಿಲ್ಲ. ನಾಚಿಕೆ ಪಟ್ಕೊಳ್ಳೋರು, ಹೋಗಿ ತೋರಿಸ್ಕೊಬೇಕಲ್ಲ ಅಂತ. ಅವ್ರೇನು ಮಾಡಿದ್ರು, ಅವರೇ ಮನೇಲಿ ಏನು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಕೊನೆಗೆ ಅದು ಪೈಲ್ಸ್ ಅಲ್ಲ, ಫಿಸ್ತೂಲ ಥರ ಆಗೋಯ್ತು ಒಳಗೆ ಅವ್ರಿಗೆ. ಒಂದು ಸರಿ ಆಗಲೇ ಇಲ್ಲ ಅವ್ರಿಗೆ, ತುಂಬ ಜ್ವರ ಬಂದ್ಬಿಡ್ತಾ ನೋವಿಗೆ. ಅವ್ರು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರು. ಇದು ಡಾಕ್ಟ್ರ್ ಅಂದರು ಫಿಸ್ತೂಲ್ ಆಗಿದೆ, ತಕ್ಷಣ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿದ್ರು. ಅದೊಂದೇ ಮಲಗಿದ್ದವರು. ಅದೊಂದೇ ದಿವಸ ಮಲಗಿರೋದವರು. ಮಕ್ಳಿಗೆ ಡೆಲಿವರಿಗಂತ ಮಲಗಿದ್ದು ಬಿಟ್ಟರೆ ಅದೊಂದೇ ವಿಷಯಕ್ಕೆ ಮಲಗಿರೋದು. ಆಮೇಲೆ ಅವ್ರ ಮಕ್ಳು ಹೇಳಿದ್ರು, ಏನು ಹೇಳಿದ್ರು, ನಾನೇ ಕೇಳಿಸ್ಕೊಂಡಿದ್ದೀನಿ ಆ ಮಾತನ್ನ. ಅವ್ರ ಮಕ್ಳು ಏನು ಹೇಳಿದ್ರು, ಏನು ಮಾಡಿರೋದು ನೀವು, ನಿಮಗೆ ಮಾಡಿರೋದು ನಾವು ಬರೆದಿಡಬೇಕಿತ್ತು ಅಂತ ಅಂದರು. ಒಂದು ತಾಯಿನ ಸಾಕಿರೋದು ಬರೆದಿಡ್ಬೇಕಾ ಹೆಸರಲ್ಲ, ಲೆಕ್ಕ ಬರೆದಿಡ್ಬೇಕಾ? ಒಂದು ತಾಯಿನ ಸಾಕಿರೋದು ಆ ತಾಯಿಗೆ ನನಗೆ ಇನ್ನೂ ಆ ಮಾತು ತಡ್ಕೊಳಕ್ಕಾಗ್ತಾ ಇಲ್ಲ. ನನಗೀಗಲೂ ನೆನಪಾಗುತ್ತೆ. ನಿಮ್ಮನ್ನು ಸಾಕಿರೋದು ನಿಮಗೆ ಮಾಡಿರೋದು ನಾವು ಲೆಕ್ಕ ಬರೆದಿಟ್ಟಿದ್ರೆ ಅಂತ ಅಂದರು ಅವ್ರ ಮಕ್ಕಳು. ಆ ತಾಯಿ ಸಾಕಬೇಕಾದ್ರೆ ಎಷ್ಟು ನೋವು ಅನುಭವಿಸಿರ್ತಾರಲ್ವ. ಅದೇನಾದರೂ ಈಗಿನ ಕಾಲದ ಮಕ್ಕಳು ಗೊತ್ತಾಗತ್ತಾ? ಅವ್ರ ಮಕ್ಕಳಂದ ಗೊತ್ತಾಗತ್ತೆ ಅವಾಗ ನೋಡೋಕ್ಕೆ ನಾವಿರಲ್ಲ ಅಲ್ವಾ. ಅವ್ರ ಮಕ್ಕಳು ಆ ಮಾತು ಅಂದೇ ಅಂತಾರೆ. ಮೊದಲಾದರೂ ಹಿಂದಿನ ಜನ್ಮದಲ್ಲಿ ತೀರಿಸ್ಬೇಕಿತ್ತು, ಇವಾಗ ಹಂಗಲ್ಲ. ಆಗಿನ ಜನ್ಮದಲ್ಲೇ ದೋಸೆ ಮಚ್ಚಾಕೋ ಥರ ಈಗಿನ ಜನ್ಮದಲ್ಲಿ ತೀರಿಸ್ಬೇಕು. ಅವರು ದಿನ ನನ್ನ ಹತ್ರ ಇವಾಗ ಹೇಳ್ಕೊಂಡು ಹೇಳ್ತಾರೆ, ಬೇಬಿ ಹಿಂಗಾಯ್ತಲ್ಲ ಅಂತ. ಗಂಡನೂ ಇಲ್ಲ, ಮಕ್ಕಳು ಹಿಂಗಂದ್ರು. ಆ ತಾಯಿ ಎಲ್ಗೋಗ್ಬೇಕು ಅಲ್ವಾ? ಹಂಗೆ ನಾನು ಹೇಳೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋರು ದಯವಿಟ್ಟು ದೊಡ್ಡೋರು ನೋಡಬೇಡಿ. ನನ್ನ ಏಜಲ್ಲಿ ಇರೋರು ಯಾರೂ ಈ ವಿಡಿಯೋ ನೋಡಬೇಡಿ. 50 ವರ್ಷ ಇರೋರು ಯಾರೂ ನೋಡಬೇಡಿ. 20, 25, 30 ವರ್ಷದವರು ಈ ವಿಡಿಯೋ ನೋಡಿದ್ರೆ ನಿಮ್ಗೇನು ಅಂತ ಅರ್ಥ ಆಗುತ್ತೆ. ಒಂದು ಸ್ವಲ್ಪ ಆದರೂ ನಿಮ್ಗೆ ಅರಿವು ಆಗುತ್ತೆ ಅಂತ ತಿಳ್ಕೊಳ್ತೀನಿ ನಾನು.
ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿರ್ತೀವಿ ಬೆಳೆಸೋದಕ್ಕೆ ನಿಮ್ಗೊಂದು ವಿದ್ಯೆ ಬುದ್ಧಿ ಕೊಡೋದಕ್ಕೆ. ರೋಡಲ್ಲಿ ಬೀಳಿಸ್ಬೋದಿತ್ತಲ್ಲ ನಿಮ್ಮನ್ನು ನಾವು, ಯಾಕೆ ಬೀಳಿಸಲ್ಲ? ನಾವು ಓದಿಲ್ಲ, ನಾವು ಓದದೇ ಇರೋದು ನಮ್ಮ ಮಕ್ಕಳು ಓದಲಿ ಅಂತ ನಾವು ಅಷ್ಟು ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡಿ ಏನೋ 4 ಜನದ ಕೈಲಿ ಚೀತು ಅಂತ ಅನ್ನಿಸ್ಕೊಂಡು ಓದಿಸಿರ್ತೀವಿ, ಮಾಡಿರ್ತೀವಿ. ಆ ಓದೋ ವಿದ್ಯೆಗಾದರೂ ನಿಮ್ಗೆ ನೆನಪಾಗಬೇಕು, ನಮ್ಮನ್ನಿಷ್ಟ ಕಷ್ಟಪಟ್ಟು ಓದಿಸಿದ್ದಾರೆ ಅಂತ ಹೇಳಿ. ಆಮೇಲೆ ಮಕ್ಕಳನ್ನ ಕಷ್ಟಪಟ್ಟು ಓದ್ಸೋಕ್ಕೆ ಮಕ್ಕಳಿಗೆ ನಾವು ತುಂಬ ಕಷ್ಟಪಟ್ಟಿರ್ತೀವಿ. ನಾನು ಹೇಳಿದ್ನಲ್ಲ, ಒಂದು ಆರೋಗ್ಯವಾಗಿರೋ ತಿಂದಿರಲ್ಲ, ನಾವು ಕಣ್ಣು ತುಂಬ ನಿದ್ದೆ ಮಾಡಿರಲ್ಲ, ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಎಲ್ಲ ಮಾಡಿರಬೇಕಾಗತ್ತೆ. ಈಗ ಮೊಮ್ಮಕ್ಳಿಗಂತ ನೀವು ಜೀವ ಸಹಿಸೋದು ಬೇಡ. ನಾವು ಮೊಮ್ಮಕ್ಳು ಅನ್ನೋದು ಪ್ರೀತಿ ಇದೆ, ನನಗೂ ತುಂಬ ಪ್ರೀತಿ ಇದೆ, ತುಂಬ ಅಂದರೆ ನನ್ನ ಪ್ರಾಣ ಅಂತಲೇ ಹೇಳ್ಬೋದು. ಆದರೆ ಹೋಗ್ತೀನಿ, 2 ದಿವಸ ಇರ್ತೀನಿ, ಮಾತಾಡಿಸ್ತೀನಿ, ನನ್ನ ಕೈಲಾಗಿದ್ದು ಅಡುಗೆ ಮಾಡಿಕೊಡ್ತೀನಿ, ನನ್ನ ಕೈಲಾಗಿದ್ದು ಬರ್ತೀನಿ. ಮೇಲೊಂದು ರೂಮ್ ಇದೆ, ನನ್ನ ಅಳಿಯ ಹೇಳ್ತಾನೆ ಇಲ್ಲಿ ಬಂದಿದ್ದು ಬಿಡಿ ಅಂತಾನೆ, ನನ್ನ ಮಗಳು ಅಂತಾಳೆ ಒಬ್ಬರೇ ಇದ್ದೀರಾ ಇಲ್ಲಿ ಬಂದಿದ್ದು ಬಿಡಿಮ್ಮ ಅಂತಾನೆ. ಬೇಡ, ನಮ್ಮ ಅರಮನೆ ಅಂಬ್ಲಿನೋ ಗಂಜಿನೋ ನಮಗೆ ಸರಿ. ನಾನು ಹೇಳಿದ್ನಲ್ಲ, ಒಬ್ರಿಗೆ ಭಾರ ಆಗಿರಬಾರ್ದು, ಹೊರೆ ಆಗಿರಬಾರ್ದು. ಪ್ರೀತಿ ಹೌದು, ನನ್ನ ಅಳಿಯ ಹೇಳ್ತಾನೆ ಯಾಕೆ ಒಬ್ಬರೇ ಇರ್ತೀರಾ ಬಂದ್ಬಿಡಿ ಅಂತಾರೆ. ಎಲ್ಲರೂ ಹೇಳ್ತಾರೆ, ನಮ್ಮ ಬೀಗರು ಹೇಳ್ತಾರೆ ಇಲ್ಲೇ ಬಂದ್ಬಿಡಿ ನಂದಿನಿ ಅಂತಾರೆ. ಇರಲಿ, ಅವ್ರ ಪ್ರೀತಿ ಅವ್ರಿಗೆ, ನಮ್ಮ ಪ್ರೀತಿ ನಮಗೆ ಅಲ್ವಾ. ದೂರದ ಬೆಟ್ಟ ನುಣ್ಣಿಗೆ ಅಂದಂಗೆ ಚೆನ್ನಾಗಿ ಕಾಣುತ್ತೆ. ದೂರದ ಬೆಟ್ಟ ಹತ್ರ ಹೋದಾಗಲೇ ಅಲ್ಲಿ ಕಲ್ಲು ಮುಳ್ಳು ಅದು ಇದು ಎಲ್ಲ ಗೊತ್ತಾಗೋದು ಅಲ್ವಾ. ಗೊತ್ತಾದ್ಮೇಲೆ ಬೆಟ್ಟನ ಹತ್ಬಿಟ್ಟಿದ್ದೀವಿ, ಇಳಿಲೇಬೇಕು ನಾವು ಅಲ್ವಾ. ಉಳ್ಕೊಂಡು ಬರೋಕ್ಕಾಗಲ್ಲ ನಾವು, ಉಳ್ಕೊಂಡು ಬಂದರೆ ಜೀವ ಹೋಗುತ್ತೆ. ಅದಕ್ಕೆ ಹುಷಾರಾಗಿ ಬೆಟ್ಟ ಹತ್ತತ್ತೀವ, ಬೆಟ್ಟನ ಹುಷಾರಾಗಿ ಹತ್ತೋಣ. ನಮ್ಮ ತನನ ಬಿಟ್ಕೊಡೋದು ಬೇಡ, ಅವ್ರು ಯಾರಾದರೂ ಆಗಿರಲಿ. ಇವಾಗ ನನಗೊಂದು ಸ್ವಂತ ಮನೆ ಇರ್ಬೋದು, ಆದರೆ ನಾನು ಬಾಡಿಗೆ ಮನೆ, ಸ್ವಂತ ಮನೆ ಇಲ್ದಿದ್ರು ನಾನು ಯಾರ ಹಂಗಲ್ಲೂ ಇರ್ತಾ ಇರಲಿಲ್ಲ. ಒಂದು 10 ನನ್ನ ಅಡುಗೆ ಕೆಲಸ ಬರುತ್ತೆ, ಚೆನ್ನಾಗಿ ಅಡುಗೆ ಮಾಡ್ತೀನಿ, ಚೆನ್ನಾಗಿ ಬಚ್ಚಲು ಉಜ್ಜಕ್ಕೆ ಬರುತ್ತೆ, ಪಾತ್ರೆ ತೊಳೆಯೋಕ್ಕೂ ಬರುತ್ತೆ. ಕೆಲ್ಸಕ್ಕೆ ಹೋಗ್ತಿದ್ದೆ, ಒಂದು 10-15 ಸಾವಿರ ಸಂಬಳ ಬಂದಿರೋ 3,000 ರೂಪಾಯಿ ಮನೆ ಬಾಡಿಗೆ. ನಮ್ಮ ರೋಡಲ್ಲಿ ತುಂಬ ಇದೆ 3,000 ರೂಪಾಯಿ ಮನೆ ಬಾಡಿಗೆ. 3,000 ರೂಪಾಯಿ ಮನೆ ಬಾಡಿಗೆ ಮಾಡಿಕೊಂಡು ಇನ್ನು 10,000 ರೂಪಾಯಿ ನಾನು ಏನು ತಿಂತೀನಿ, ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಾನು ಜೀವನ ಮಾಡ್ತಿದ್ದೆ. ಹೇಳಿದ್ದು ದಯವಿಟ್ಟು ಯಾರೂ ಹೊರೆ ಆಗಿರಬೇಡಿ. ಮೊಮ್ಮಕ್ಕಳು ಅನ್ನೋ ಪ್ರೀತಿ ಇರಲಿ, ಆದರೆ ಅವ್ರನ್ನೇ ಸಾಕು ಅಂತ ಜವಾಬ್ದಾರಿ ಬೇಡ. ಈಗ ನಾನು 25 ವರ್ಷ ಟೈಲರಿಂಗ್ ಮಾಡಿ ನನಗೆ ಹಿಂಗೆ ಕೂತ್ಕೊಳ್ಬೇಕಾದ್ರೆ ತುಂಬ ಸೊಂಟ ನೋವು ಬರುತ್ತೆ. ಏನಾದರೂ ಹೊರ್ಕೊಂಡು ಕೂತ್ಕೊಂಡ್ರೆ ನನಗೆ ಕೂತ್ಕೊಳ್ಳೋಕ್ಕಾಗೋದು, ತುಂಬ ಹೊತ್ತು ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ಗೋಡೆ ಹೊರ್ಕೊಂಡು ಕೂತ್ಕೊಳ್ಳೋದು, ತುಂಬ ನೋವು. ಇವಾಗ ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಬೇಕು. ಮಕ್ಕಳನ್ನ ಸಾಕಿದ್ದೀವಿ, ನಮ್ಮ ಜವಾಬ್ದಾರಿ. ಮೊಮ್ಮಕ್ಕಳನ್ನ ಸಾಕೋದು ನಮ್ಮ ಜವಾಬ್ದಾರಿ ಅಲ್ವಾ, ನಮ್ಮ ಕರ್ತವ್ಯ ಅಲ್ಲ, ಅದು ಕರ್ತವ್ಯ. ನನಗದು ವರ್ಡ್ ಕೇಳಿದ್ರೇ ತುಂಬ ಬೇಜಾರಾಗುತ್ತೆ, ತುಂಬ ದುಃಖ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ನಮ್ಮ ಕರ್ತವ್ಯ ಅಲ್ಲ ಅದು. ಪ್ರೀತಿ ಇದೆ, ಹೌದು, ಮೊಮ್ಮಕ್ಕಳನ್ನೋದು ಪ್ರೀತಿ ಇದೆ, ಆದರೆ ಕರ್ತವ್ಯ ಅಲ್ಲ ಅದು ನಮ್ಮದು. ನಮ್ಮ ಕರ್ತವ್ಯ ಏನು ಮಾಡಬೇಕೋ ಮಾಡಿದ್ದೀವಿ ಈ ಏಜ್ಗೆ. ಇನ್ನು ನಮಗೋಸ್ಕರ ಬದುಕೋಣ. ಏನು ಆಸ್ತಿ ಇದೆಯೋ, 10 ರೂಪಾಯಿ ಇರಲಿ, 10 ಕೋಟಿ ಇರಲಿ, ಭದ್ರವಾಗಿ ನಮ್ಮ ಕೈಯಲ್ಲಿರಲಿ. ನಾವು ಹೋದ್ಮೇಲೆ ನಮಗೆ ಆರೋಗ್ಯಕ್ಕೆ, ನಮಗೆ ತಿನ್ನೋದಕ್ಕೆ, ನಮಗೇನೋ ಒಂದಕ್ಕೆ ನಮ್ಮ ಕೈಯಲ್ಲಿರಲಿ. ನಾವು ಹೋದ್ಮೇಲೆ ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ಆಯಿತಾ. ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಆರೋಗ್ಯ ನಾವು ಕಾಪಾಡಿಕೊಂಡು ಚೆನ್ನಾಗಿರೋಣ, ಖುಷಿಯಾಗಿರೋಣ, ವಾಕ್ ಹೋಗೋಣ, ಎಕ್ಸಸೈಸ್ ಮಾಡೋಣ, ಆರೋಗ್ಯವಾಗಿರೋ ತಿನ್ನೋಣ, 4 ಜನದ ಜೊತೆಲಿ ಬೆರೆಯೋಣ. ನಮ್ಮ ಏನು ಮನಸ್ಸಲ್ಲಿ ನಾನು ಇನ್ನೊಂದು ಹೇಳ್ತೀನಿ, ಯಾರ ಮುಂದೇನೂ ಹೇಳ್ಕೊಂಡು ಅಳಬೇಡಿ. ದೇವರಿದ್ದಾನೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನದಲ್ಲಿ ಜನ ಇರಬಾರ್ದು. ಅಲ್ಲಿ ಪೂಜೆ ಆಗ್ತಾ ಇಲ್ಲ ಅಂದರೂ ಪರವಾಗಿಲ್ಲ, ಆ ದೇವಸ್ಥಾನದಲ್ಲಿ ನೀವು ಅಲ್ಲೋಗಿ ಮನಸ್ಫೂರ್ತಿಯಾಗಿ ಆಳಿ. ಯಾಕೆ ಹಿಂಗೆ, ಏನು ನಿಮ್ಗೇನೇನು ಅನ್ನಿಸ್ಬೇಕು, ದೇವ್ರಿಗೆ ಬೈಬೇಕಾ, ದೇವ್ರಿಗೆ ಹೊಗಳ್ಬೇಕಾ, ಯಾರಿಗೆ ಎಲ್ಲ ದೇವ್ರ ಮುಂದೆ ಹೇಳ್ಕೊಂಬಿಡಿ. ಹೇಳ್ಕೊಂಡು ಇಷ್ಟು ಶಾಂತಿ ಆಗುತ್ತೆ, ಮನಸ್ಸು ನಿರಾಳ ಆಗುತ್ತೆ. ಬನ್ನಿ, ಚೇಂಜಸ್ ಆಗುತ್ತೆ ನಿಮಗೆ, ಆಯಿತಾ. ವಾಕಿಂಗ್ ಹೋಗ್ರಿ, ಅಲ್ಲಿ ನಿಮ್ಮ ಏಜವರೆಲ್ಲ ಸಿಗ್ತಾರೆ. ಖುಷಿಯಾಗಿ ಮಾತಾಡಿ, ಖುಷಿಯಾಗಿ ಮಾತಾಡಿಕೊಂಡು ಆರೋಗ್ಯವಾಗಿರೋದು ತಿನ್ಕೊಂಡು ನಿಮ್ಮ ಜೋಪಾನದಲ್ಲಿ ನೀವಿರಿ. ಇನ್ನೂ ಹೇಳಕ್ಕೆ ಹೋದರೆ ಜೀವನ ಪೂರ್ತಿ, ಜೀವನದ ಎಷ್ಟೋ ಉದ್ದದ್ದು ಹೇಳ್ಬೋದು. ತುಂಬ ವಿಡಿಯೋ ಉದ್ದಾದರೆ ಯಾರೂ ನೋಡೋದು ಇಲ್ಲ. ನನಗಂತೂ ಮಾತಾಡ್ತಿದ್ರೆ ಮಾತಾಡ್ತಾನೇ ಇರ್ತೀನಿ ಅಲ್ವಾ. ಏನೋ ನನಗೆ ತಿಳಿದಂಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ತನನ ನಿಮ್ಮ ಜೊತೇಲಿ ಇಟ್ಕೊಳ್ಳಿ, ಭದ್ರವಾಗಿ
ಇಟ್ಕೊಳ್ಳಿ. ಯಾರ ಕೈಗೂ ಏನು ಕೊಡಬೇಡಿ. ಆಸ್ತಿ ಆಗಲಿ ಮನೆ ಆಗಲಿ. ಅವ್ರು ಹೇಳಿದ್ನಲ್ಲ, ಕಿರಿ ಮಗನಿಗೆ ಕೊಟ್ಬಿಟ್ಟು ಇವಾಗ ಬೀದಿ ಪಾಲಾಗಿದ್ದಾರೆ. ಅದೇ ಅವ್ರ ಹೆಸರಲ್ಲಿ ಇದ್ದಿದ್ರೆ 2 ಮನೆ ಬಾಡಿಗೆ ಬರ್ತಾಯಿತ್ತು. ಚಿಕ್ಕ ಮನೆಯೇ 2 ಮನೆ ಬಾಡಿಗೆ ಬರ್ತಾಯಿತ್ತು ಅವ್ರಿಗೆ. ಬಾಡಿಗೆ ತೊಗೊಂಡು ಅವರಿಬ್ಬರು ಮಕ್ಕಳು ಮನೆಗೆ ಹೋಗದೆ ತಾವು ಸ್ವಂತವಾಗಿ ಇರ್ಬೋದಿತ್ತಲ್ವ. ಆ ಮಕ್ಕಳು ಅರ್ಥ ಮಾಡ್ಕೊಬೇಕು, ಯಾಕೆ ನಾವು ಹಿಂಗೆ ಮಾಡಿದ್ವು, ನಾವು ಮಾಡ್ತಿರೋದು ಸರಿನಾ, ನಾವು ಮಾಡ್ತಿರೋದು ತಪ್ಪ. ಅವ್ರಿಗೆ ಇವಾಗೆಲ್ಲ ನಾವು ಮಾಡ್ತಿರೋದು ತಪ್ಪು ಅಂತ ಆಲೋಚನೆ ಬರಲ್ಲ. ಯಾಕಂದರೆ ಬಿಸಿ ರಕ್ತ, ನಾವು ದುಡಿತಾ ಇದ್ದೀವಿ ಅಂತ. ಆ ದುಡಿತಾ ಇರೋದು ಯಾರಿಂದ ಅನ್ನೋದು ಮರ್ತೋಗಿರ್ತಾರಲ್ವ. ಯಾರಿಂದ ನಾವು ದುಡಿತಾ ಇದ್ದೀವಿ. ಅವ್ರು ಒಳ್ಳೆಯವರಾದರೆ, ನಾನು ಹೇಳೋದು ಒಳ್ಳೆಯವರಾದರೆ ಒಂದೊಂದು ಅಕ್ಷರ ಬರಿಬೇಕಾದ್ರೂ ಈ ವಿದ್ಯೆ ಕೊಟ್ಟಿರೋದು ನನಗೆ ಜನ್ಮ ಕೊಟ್ಟಿರೋರು. ದುಡ್ಡು, ಒಂದೊಂದು ದುಡ್ಡು ಎಣಿಸ್ಬೇಕಾದ್ರೂ ಈ ದುಡ್ಡು ನಾನು ಎಣಿಸ್ತಾ ಇರೋದು ಯಾರಿಂದ, ನನಗೆ ಜನ್ಮ ಕೊಟ್ಟಿರೋರಿಂದ. ಅವ್ರ ಅಪ್ಪ ಆಗಿರಲಿ ಅಮ್ಮ ಆಗಿರಲಿ, ಅವರಿಂದ ನಾನು ಈ ದುಡ್ಡು ಎಣಿಸ್ತಿರೋದು ನಮ್ಮ ಜನ್ಮ ಕೊಟ್ಟಿರೋರಿಂದ. ಈ ನನ್ನ ವಿದ್ಯೆ ಒಂದು ಅಕ್ಷರ ಬರಿಬೇಕಾದ್ರು ಅವ್ರ ಹೆಸರು ಸೈನ್ ಮಾಡ್ತಾರಲ್ಲ ಯಾವುದಕ್ಕಾದ್ರೂ, ಅವಾಗ ಸೈನ್ ಮಾಡಬೇಕಾದ್ರೂ ಅವ್ರು ಅನ್ಕೋಬೇಕು, ನಾನು ಇವಾಗ ಸೈನ್ ಮಾಡ್ತಿರೋದು ಕಲ್ತಿರೋದು ನನ್ನ ಎತ್ತು ಜನ್ಮ ಕೊಟ್ಟಿರೋರಿಂದ ಅಂತ. ಅವ್ರ ಮನ್ಸಿಗೆ ಬಂದರೆ ನಿಜವಾಗ್ಲೂ ಹೇಳ್ತೀನಿ, ಯಾವ ಅಪ್ಪ ಅಮ್ಮನೂ ಕಣ್ಣೀರು ಹಾಕೋ ಥರ ಇರಲ್ಲ. ನಿಜನ ಸುಳ್ಳ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ. ನಾನು ಇನ್ನೊಂದು ಹೇಳ್ತೀನಿ, ನಂದು ಪರ್ಸ್ನಲ್ ಹೇಳ್ತೀನಿ. ತುಂಬ ಜನ ಬರ್ತಾರೆ, ನಿನಗೆ ಈ ವಯಸ್ಸಲ್ಲಿ ಬೇಕಾ ಅಂತಾರೆ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಈ ವಯಸ್ಸಲ್ಲಿ ಬೇಕಾ ಅಂತ ಬರೀತೀರಾ? ನಾನು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಈ ವಯಸ್ಸಲ್ಲಿ. 4 ಮನೆ ಮುಸ್ರೆ ತಿಕ್ಕಕ್ಕೆ ಹೋಗ್ಬೇಕಾಗಿದ್ದೋಳು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಒಬ್ರಿಗೂ ಹೊರೆ ಆಗಿಲ್ಲ, ಒಬ್ರಿಗೆ ಬೆರಳು ಮಾಡಿ ತೋರಿಸೋ ಥರ ಇಲ್ಲ. ಅಷ್ಟು ನಾನು ಹಠವಾಗಿ ಬದುಕ್ತಾ ಇದ್ದೀನಿ. ನನಗೆ ನೀವು ನಿಜ ಹೇಳ್ತೀನಿ, ಕೆಟ್ಟದಾಗ ಕಮೆಂಟ್ ಆಗ್ತು ಅಂದರೆ ಆ ದೇವರೇ ನೋಡ್ಕೊಳ್ತಾನೆ ಅಷ್ಟೇ. ಇನ್ನೇನು ನಾನು ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಾನು ಸಂತೋಷವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ. ಇಷ್ಟೇ ನಾನು ಹೇಳೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.